ಅಲ್ಲ ಹಿಂದಿನ ಏನ್ರಿ ಇವತ್ತಿನ ಹೇಳ್ತೇನೆ ಅದ್ರಾಗ ನಿರ್ಣಯ ಮತ್ತೆ ಯಾಕಂತಂದ್ರ ಪಕ್ಷ ನಾವು ಬೇರೆ ಇದ್ರು ಕೆಲವೊಬ್ಬರ ತತ್ವ ಸಿದ್ಧಾಂತ ಕೆಲವೊಬ್ಬರ ರಾಜಕೀಯ ನಡವಳಿಕೆಯನ್ನು ನೋಡ್ಕೊಂತ ಬರ್ತಿರ್ತೀವಿ. ಬಂದಾಗ ಒಂದು ಒಂದು ಚಿಕ್ಕ ಮಕ್ಕಳಿದ್ದಂತ ಸಂದರ್ಭದಲ್ಲಿ ಯಾವ್ದೋ ಒಂದು ವಿಷಯ ನಿಮ್ ಮನಸ್ಸಿಗೆ ತಲುಪಿತ ಅಂದ್ರೆ ಇಷ್ಟ ಆಯ್ತಂದ್ರ ಅದು ಹಂಗೆ ಕಂಟಿನ್ಯೂ ಆಗ್ತದೆ. ನಮ್ಮ ತಂದೆಯವರು ಎಕ್ಸೈಜ್ ಡೆಪ್ಯೂಟಿ ಸೂಪ್ರಿಂಟೆಂಟ್ ಆಗಿ ರಿಟೈರ್ಡ್ ಆದ್ರು. ಎಕ್ಸೈಜ್ ಇನ್ಸ್ಪೆಕ್ಟರ್ ಇದ್ದಂತ ಸಂದರ್ಭದಲ್ಲಿ ಅವರು ಅಲ್ಲಿ ಬಸವೇಶ್ವರ ನಗರದಲ್ಲಿ ಕೆಲಸ ಮಾಡ್ತಾರೆ. ಬೆಂಗಳೂರು ಅಪ್ಪೋರು ಬಸವೇಶ್ವರ ನಗರ ಕೆಲಸ ಮಾಡ್ತಾರೆ. ಅವ್ರಿಗೆ ನಾವು ಅವಾಗ ಭೇಟಿ ಹಾಕಿ ಹೋಗ್ತಿದ್ವಿ. ಸ್ಕೂಲ್ ಹಾಲಿಡೇಸ್ ಇದೆ, ನಾವು ಗುಲ್ಬರ್ದಾಗ ಓದ್ತಿದ್ವಿ. ಹೋದಾಗ ಬೆಟ್ಟ ಹಾಕೋದು ಸಿದ್ದರಾಮಯ್ಯ ಸಾಹೇಬ್ರ ಮನೆ ಅಲ್ಲೇ ಆಫೀಸ್ ಪಕ್ಕದಲ್ಲೇ ಮನೆ ಬರ್ತಿತ್ತು. ಸುಮ್ಮನೆ ಹೋಗಿ ನೋಡ್ಕೊಂಡು ನಿಂದಿರ್ತಿದ್ವಿ. ಅವಾಗ ಚಿಕ್ಕ ಮಕ್ಕಳು ನಾವೆಲ್ಲ ಸಣ್ಣ ಹುಡುಗರು SLC ಮುಗಿದು PUC ಓದಂತ ಸಂದವರು ಚಿಕ್ಕ ಹುಡುಗರು ನೋಡೋಣ. ಅವರು ಒಂದ್ ಕುತೂಹಲ ನೋಡಮ್ಮ ಯಾರು ಅಂತಂದು ಒಂದ್ 2-3 ಸಾರಿ ಸಿದ್ದರಾಮಯ್ಯ ಸಾಹೇಬ್ರು ಅಬ್ಸರ್ವ್ ಮಾಡಿದ್ರು. ಒಂದ್ಸರಿ ಕರ್ಕೊಂಡೋಗಿ ಅವ್ರ ಮನೆಗೆ ಹೋಗಿ ನಂಗೆ ಟಿಫಿನೇ ಮಾಡ್ಸಿದ್ರು. ಬಾರೋ ಯಾರೋ ನೀನು ಅಂತಂದ್ರು. ಸರ್ ಹಿಂಗೆ ನಾನು ಶಂಭನ್ಗೌಡ ಮೀಸಿಗೌಡ ಮಗ ನೀನ್ ಅಂತಂದ. ನಮ್ಮ ಅಪ್ಪ ಸ್ವಲ್ಪ ಮೀಸಿ ಫೇಮಸ್ ಇದ್ರು. ಅವಾಗಿಂದ ಒಂದ್ ಮನ್ಸಿನಾಗ ಒಂದು ಪ್ರೀತಿ ಅಂದ್ರೆ ರಾಜಕೀಯ ನಾವು ಬರ್ತೀವಿ ಅಂತ ಕನಸು ಕಂಡಿದಲ್ಲ. ಅವಾಗಿಂದ ಅವ್ರ ಅಣ್ಣನ ಒಂದು ಚಿಕ್ಕ ಮಕ್ಕಳನ್ನ ಕರೆಸಿ ಟಿಫಿನ್ ಮಾಡಿಸ್ತಾರಲ್ಲಪ್ಪ ಅಂತಂದು ಬಾಳ ಪರಿಣಾಮ ಬೀರುತ್ತ ಅವ್ರು. ಅವಂಗಾಗಿ ಅವ್ರ ಮೇಲೆ ನಾವು ಅಷ್ಟೊಂದು ಪ್ರೀತಿ ತೋರಿಸಿದ್ವಿ. ನಿನ್ನೆ ನಿಜಕ್ಕೂ ಮನ್ಸಿಗೆ ಬಹಳ ಬೇಜಾರಾಯ್ತು ಮೊನ್ನೆ. ಯಾಕಂದ್ರೆ ಇವತ್ತು 134 136 ಸ್ಥಾನ ಏನಾದ್ರು ಕಾಂಗ್ರೆಸ್ ಬರಬೇಕಾದ್ರೆ ಅದು ಕಾರಣೀಭೂತರು ಸಿದ್ದರಾಮಯ್ಯ ಸಾಹೇಬ್ರು. ಸಿದ್ದರಾಮಯ್ಯ ಸಾಹೇಬ್ರು ಬಿಟ್ಟು ಎಲೆಕ್ಷನ್ಗೆ ಇವ್ರು ಹೋಲಿ. ಈಗ ಮುಂದಿನ 2028ರಲ್ಲಿ ಗೊತ್ತಾಗ್ತದೆ. ಅವ್ರ ಹೆಸರು ಮೇಲೆ ಇವ್ರು ಅಧಿಕಾರಕ್ಕೆ ಬಂದು ಅವ್ರನ್ನ ಒಂದು ಗೌರವಯುತವಾಗಿ ವಿದಾಯ ಕೊಡ್ಬೋದಾಗಿತ್ತಲ್ಲಪ್ಪ. ಪೂರ್ಣ ಪ್ರಮಾಣದಲ್ಲಿ ಮಾಡಿ ಮುಂದಿನ ನೀವು ಇರ್ಲಿ ಮಾಡಲಿ. ಮುಂದ ಅವ್ರಿಗೆ ಕಣ್ಣೀರ್ ಹಾಕ್ಸಿ ಕೊಟ್ರಲ್ಲ, ಅದು ನಿಜಕ್ಕೂ ಮನ್ಸಿಗೆ ಒಂಥರ ಬೇಜಾರು ನೋವು ಆಯ್ತು. ಅದ್ರ ಪರಿಣಾಮ ಏನಂದ್ರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನ್ ಕಣ್ಣೀರ್ ಹಾಕ್ಸಿ ಇವರು ರಾಜೀನಾಮೆಯನ್ನು ಕೊಡ್ಸಿದ್ರು, ಅದು ಪರಿಣಾಮ ಅನುಭವಿಸ್ತಾರೆ. ಯಾಕಂತಂದ್ರೆ ಒಂದು ಯುಗ ಪುರುಷರು ಅಂತಂದ್ರೆ ತಪ್ಪಾಗಲ್ಲ. ಯಡಿಯೂರಪ್ಪ ಸಾಹೇಬ್ರಾಯ್ತು, ಸಿದ್ದರಾಮಯ್ಯ ಸಾಹೇಬ್ರಾಯ್ತು, ದೇವೇಗೌಡ ಸಾಹೇಬ್ರು ಒಂಥರ ಯುಗ ಪುರುಷರು ಇವರು. ಅವರ ಒಂದು ರಾಜಕೀಯ ಲೆಜೆಂಡ್ರಿ ನಾಯಕರು. ಅವ್ರಿಗೆ ರಾಜಕೀಯ ಅಂತ ನಾವು ನೋಡ್ರಿ ಒಂದು ದೊಡ್ಡ ಮಿಸ್ಟೇಕ್ ಮಾಡಿದ್ವಿ ಬಿಜೆಪಿ ಅವರು. ಯಡಿಯೂರಪ್ಪ ಸಾಹೇಬ್ರಿಗೂ ನಾವು ಅವತ್ತು ಮಧ್ಯ ಇದರಲ್ಲಿ ರಾಜೀನಾಮೆ ಕೊಡಿಸಿ ಅದ್ರ ಅನುಭವ ನಾವು ಈಗ ಅನುಭವಿಸಕತ್ತೀವಿ. ಎಲ್ಲ ವಿರೋಧ ಪಕ್ಷದಲ್ಲಿ ಕುಂತ ಅನುಭವಿಸಕತ್ತಿದ್ವಿ. ಆ ಕೆಲಸ ಮುಂದೆ ಕಾಂಗ್ರೆಸ್ ಹಾಗೆ ಆಗ್ತದೆ. ಇವತ್ತೇನೋ ಬಹಳ ಖುಷಿಯಲ್ಲಿ ಇರ್ಬೇಕು ಕೆಲವು ಜನ, ಏನಪ್ಪಾ ಸಿದ್ದರಾಮಯ್ಯ ಸಾಹೇಬ್ ಇಳಿಸಿ ಇವ್ರನ್ನ ಬೇರೆಯವ್ರನ್ನ ಮುಖ್ಯಮಂತ್ರಿ ಮಾಡಕತ್ತೀವಿ ಅಂತ. ಬಟ್ ಆ ಸಿದ್ದರಾಮಯ್ಯ ಸಾಹೇಬ್ರು ಅಂತಂದ್ರೆ ಅದು ಚಾಪೆ ಬೇರೆ, ಅವ್ರ ಹೆಸರೇ ಬೇರೆ. ಅವ್ರು ಐಂದ ವರ್ಗಕ್ಕೆ ಒಂದು ಮೇರು ನಾಯಕರು. ಮತ್ತೆ ಇನ್ನು ನಾವು ಹಿಂತಿರುಗಿ ನೋಡಿದಾಗ ಇನ್ನೂ 10-20 ವರ್ಷ ಮುಖ್ಯಮಂತ್ರಿ ಆಗಂತ ಫಿಟ್ ಕ್ಯಾಂಡಿಡೇಟ್ ಐಂದದಲ್ಲಿ ಕಾಣ್ತಿಲ್ಲ. ಆ ಪರಿಸ್ಥಿತಿ ಅಂತದ್ರಲ್ಲಿ ಈಗ ಅವ್ರ ಹೆಸರು ಮೇಲೆ ನೀವು 136 ಗೆದ್ದು ಅವರು ಒಂದು ಮುಖ್ಯಮಂತ್ರಿ ಮಾಡ್ತೆ ಅಂತೇಳಿ ಕಾಂಗ್ರೆಸ್ ಅನೌನ್ಸ್ ಮಾಡಿ ಗೆದ್ದು ಇವತ್ತು ಅವ್ರನ್ನ ಹಿಂಗ ಮಧ್ಯದಲ್ಲೇ ಇಳಿಸ್ಬಾರ್ದಾಗಿತ್ತು. ಈಗ ಕರೆಸಿ ಏಕಾಏಕ ಇದರಲ್ಲಿ ಕರೆಸಿ ಡೆಲ್ಲಿಯಲ್ಲಿ ಕರೆಸಿ 7 ತಾಸು ಮೀಟಿಂಗ್ ಮಾಡಿ ಅವ್ರು ನೋಡ್ರು ಒಳ್ಳೆ ಮನುಷ್ಯ ಪಾಪ. ಒಂದೇ ಅಷ್ಟೇ ಅಂದ್ಮೇಲೆ ಮನ್ಸಿಗೆ ಎಷ್ಟೇ ಭಾರ ಆದ್ರೂ ನೋವಾದ್ರು ಇವತ್ತು ರಾಜೀನಾಮೆ ಕೊಡುವಂತ ಕೆಲಸ ಮಾಡಿದ್ರು. ಇವತ್ತು ನೋಡ್ರಿ ಗ್ರಾಮ ಪಂಚಾಯತಿ ಬಿಡ್ಬೇಕಾದ್ರು ಅಧ್ಯಕ್ಷ ಬಿಡ್ಬೇಕಾದ್ರೆ ಎಷ್ಟು ಯೋಚನೆ ಮಾಡ್ತಾರೆ, ಎಷ್ಟು ಇದು ಮಾಡೋಕೆ ಎಷ್ಟು ಫೈಟ್ ಮಾಡ್ತಾರೆ. ಅದಕ್ಕೆ ಈಗ ನೋಡ್ರ ಈಗ ನೀವು ಮೆಚ್ಕೊಂತಿರಲ್ಲ, ನಾವು ಸಿದ್ದರಾಮಯ್ಯ ಸಾಹೇಬ್ರು ಅಭಿಮಾನಿ ಅಂತಂದ್ರೆ ಮೆಚ್ಕೊಂತಿರಲ್ಲ. ಅದೇ ಕಾಟ ಕೊಟ್ಟು ಹಂಗ ಬ್ಲಾಕ್ ಮೇಲ್ ಮಾಡಿ ಎಷ್ಟ್ ಜನ ರೀ 136 ಜನದಾಗ ನಮ್ ಕೇಳಿದ ಪ್ರಕಾರ 126ಕ್ಕಿಂತ ಹೆಚ್ಚು ಜನರು 120ಕ್ಕಿಂತ ಹೆಚ್ಚು ಜನ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಇರ್ಲಿ ಅಂತ ಹೇಳಿ ಹೇಳ್ದಂತವ್ರು. ಇವತ್ತಿಗೂ 100ಕ್ಕಿಂತ ಹೆಚ್ಚಿನ ಶಾಸಕರು ಸಿದ್ದರಾಮಯ್ಯ ಸಾಹೇಬ್ರು ಇರ್ಲಿ ಅಂತ ಹೇಳ್ತಾರೆ. ಅಂದ್ರೂ ಒಂದೇ ಮಾತಿಗೆ ಹೈಕಮಾಂಡ್ ಅವ್ರಿಗೆ ಅಷ್ಟು ಫೋರ್ಸ್ ಮಾಡಿದ್ಮೇಲೆ ರಾಜೀನಾಮೆ ಕೊಟ್ಟಿದ್ದಾರೆ. ಅದೇನು ನಿಜಕ್ಕೂ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಗೆ ಒಳ್ಳೇದಾಗಂಗಿಲ್ಲ. ಕಾಂಗ್ರೆಸ್ ಪಕ್ಷದ ಒಂದು ಬೆನ್ನೆಲುಬವರಾಗಿದ್ರು ತಮ್ಮೆಲ್ಲ ತಾವು ಮುರ್ಕೊಂಡು ಮುಂದಿನ 2028 ಯಾವಾಗ ಚುನಾವಣೆ ಬರ್ತದೆ ಕಾಂಗ್ರೆಸ್ ಪಕ್ಷ ಬೆಡ್ ರಿಟರ್ನ್ ಆಗ್ತದೆ. ಅದರಲ್ಲಿ ಎಲ್ಲನೂ ಹೆಂಗ್ ನೋಡ್ರಿ, ಈಗ ಲಾಸ್ಟ್ ಟೈಮ್ ನೀರ್ ಬಿಡುವಂತ ವಿಷಯದಲ್ಲೇ ಸುಮ್ನೆ ಒಂದು ಫೋನ್ ಮಾಡಿ ಅಪಾರ್ಟ್ಮೆಂಟ್ ಕೇಳಿದ್ರು, ಬಾರ ಅಂತಿದ್ರು. ಫೋನ್ ಹಚ್ಚಿ ಕೇಳಿದ್ರೆ ಪ್ರೀತಿಯಿಂದ ಅಲ್ಲ ಬಾಳ ಅವರು ಪ್ರೀತಿಯಿಂದ ರಾಜುಗೌಡ ಬಾರೋ ಅಂತಂದು ಹೆಗಲ ಮೇಲೆ ಕೈ ಹಾಕ್ಯಂದು, ಈಗ ಯಡಿಯೂರಪ್ಪ ಸಾಹೇಬ್ರು ಮೊಮ್ಮಗನ ಮದುವೆಯಲ್ಲಿನು ನೋಡಿ ಹೆಗಲ ಮೇಲೆ ಕೈ ಹಾಕ್ಯಂದು ಬಾರೋ ಅಂತಂದು ಕರ್ಕೊಂಡ್ ಹೋಗ್ತಿದ್ರು. ಮತ್ತು ಅವ್ರ ಪಕ್ಷದವರಿಗೆ ಒಂದೊಂದ್ ದಿನ 2-2 ದಿನ ಅಪಾಯಿಂಟ್ಮೆಂಟ್ ಕೊಡ್ಲಂತ ಕೆಲವೊಂದ್ ಸಂದರ್ಭದಲ್ಲಿ ಅವ್ರ ಪಕ್ಷ ಶಾಸಕರಿಗೆ ಕೊಟ್ಟಿದ್ದಿಲ್ಲ. ನಾನು ತಕ್ಷಣ ಫೋನ್ ಮಾಡಿದೆ, ಬಂದ್ಬಿಡೋ ಅಂದ್. ಸರ್ ಹಿಂಗ್ ಲೀಡರ್ಸ್ಗಳು ಕರ್ಕೊಂಡ್ ಬರೋದ ಬಾರೋ ಅಂತಂದು ಕರ್ಕೊಂಡು ಎಲ್ಲಾ ಲೀಡರ್ಸ್ಗಳು ಭೇಟಿ ಆದ್ವಿ. ಅಂದ್ರ ಎಲ್ಲರ ಕಂಡಾಗ ನಂಗೆ ಅಷ್ಟೇ ಪ್ರೀತಿ, ಕೈ ಹಿಡ್ದು ಮಾತಾಡ್ಸಿ ಬಹಳ ಪ್ರೀತಿಯಿಂದ ಒಂದು ರಾಜು ಹೆಂಗಿದೆ ಅಂತಂದ್ರು. ಬೇರೆಯವರು ಸರ್ ನೀವು ರಾಜುಗೌಡನ ನೀವು ಕಾಂಗ್ರೆಸ್ ಕರ್ಕೊಂಡ್ಬಿಡ್ರಲ್ಲ ನಿಮ್ ಇಷ್ಟ ಆತ್ಮಹತ್ಯೆ ಅನ್ನಲ್ಲ ಅಂತ ಅಂದಾಗ
ವಿಧಾನಸೌಧದಲ್ಲಿ ಅವ್ರು ಉತ್ತರ ಕೊಟ್ರು. ರಾಜುಗೌಡನು ಒಬ್ಬ ಬಿಜೆಪಿಯಲ್ಲಿ ಒಬ್ಬ ಸೀನಿಯರ್ ಲೀಡರ್ ಅಪ್ಪ. ಈಗ ರಾಜುಗೌಡ್ರಿಗೆ ಹಂಗೆ ಮಾತಾಡ್ಬೇಡ್ರಿ, ಅವನು ತನ್ನ ಶಕ್ತಿ ಮೇಲೆ ಬೆಳೆಯಕತ್ತಾನ, ಇರ್ಲಿ ನಮ್ಮ ಹುಡುಗನ ಅದನ್ನು ಬಿಜೆಪಿಯಲ್ಲಿ ಇರ್ಲಿ, ಒಳ್ಳೆ ಯುವಕ ಅಂತೇಳಿ ನಮಗೂ ಬೆನ್ ತಟ್ಟ ಕೆಲಸವನ್ನು ಪಾಪ ಅವ್ರು ಮಾಡಿದ್ದಾರೆ. ಸರ್, ನನ್ಗೆ ವೈಯಕ್ತಿಕವಾಗಿ ನೋವಾಗಿದೆ. ಯಾಕೆಂತಂದ್ರೆ ಅವ್ರೊಬ್ರು ಕಷ್ಟಪಟ್ಟು ಇಷ್ಟೆಲ್ಲ ಪಕ್ಷವನ್ನ ಕಟ್ಟಂತ ಕೆಲಸವನ್ನು ಮಾಡಿದ್ರು. ಪಕ್ಷವನ್ನ ನೋಡ್ರಿ, ಕೈಗೆ ಬಂದ ಮಗ ರಾಕೇಶ್ ಅವರು ಒಂದು ಅಕಾಲಿಕ ಸಾವಿನಿಂದ ಯಾರು ಹೊರಗೆ ಬರಕ್ ಯಾರ ತಂದೆನೂ ಹೊರಗೆ ಬರಸ ಅಷ್ಟಿದ್ರು ಕಷ್ಟಪಟ್ಟು ಅವರು ಬಿಜೆಪಿಯನ್ನ ನಾವು ಅಧಿಕಾರದಾಗ ನಮ್ಮ ಕೆಳಗಿಳಿಸಿ ಕಾಂಗ್ರೆಸ್ ಅಧಿಕಾರ ತರಕ ಬಹಳಷ್ಟು ಪರಿಶ್ರಮ ಪಟ್ಟಂತ ನಾಯಕರು. ಅಂತವ್ರೆಲ್ಲಾರು ಒಂದ್ಸರಿ ಏನ್ ಅನಿಸ್ತದೆ, ಒಂದು ಏಜ್ ಆದ್ಮೇಲೆ ಒಂದು ಇದಾದ್ಮೇಲೆ ಅವೆಲ್ಲವನ್ನೂ ಕೆಲವ್ರು ಮರಿತಾರಲ್ಲಪ್ಪ ಅನ್ನೋದು ಒಂಥರ ಮನ್ಸಿಗೆ ಬೇಜಾರು. ಅವ್ರು ಏನ್ ಪರಿಶ್ರಮ ಪಟ್ಟಿದ್ರು ಪಕ್ಷ ಅಧಿಕಾರ ತರಕ, ಅಂತವೆಲ್ಲವನ್ನೂ ಮರಿತಾರಲ್ಲಪ್ಪ ಅಂತ ಒಂದು ಬೇಜಾರನು ಇದೆ. ಏನು ಮುಂದಿನ ದಿನದವರೆಗೂ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಳ್ಳೇದಾಗ್ಲಿ, ಅವ್ರ ಮಾರ್ಗದರ್ಶನ ರಾಜ್ಯಕ್ಕೆ ಸಿಗ್ಲಿ ಅಂತ ಬೇಡ್ಕೊಂತೀವಿ. ಸಿದ್ದರಾಮಯ್ಯ ಸಾಹೇಬರು 2013ರಿಂದ 2018ರಲ್ಲಿ ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ರು. ಯಾಕಂದ್ರೆ ಅವ್ರಿಗೆ ಫ್ರೀಡಮ್ ಆಗಿ ಬಿಟ್ರು, ಈ ಫ್ರೀ ಹ್ಯಾಂಡ್ ಬಿಟ್ರು. ಈಗ ಏನ ಈ 3 ವರ್ಷದಲ್ಲಿ ಅವ್ರಿಗೆ ಎಷ್ಟು ಸಾರಿ ಸಿಎಂ ಚೇಂಜ್ ಆಗ್ತಂತ ನಿಮ್ಮ ಮಾಧ್ಯಮದಲ್ಲಿ ಬಂದಿಲ್ಲ ಹೇಳ್ರಿ. ಎಷ್ಟು ಸಾರಿ ಡೆಲ್ಲಿಗೆ ಶಿವಕುಮಾರ್ ಅವರು, ಡಿ ಕೆ ಶಿವಕುಮಾರ್ ಅವರು ಹೋದಾಗೆಲ್ಲ ಇವ್ರು ಕುರ್ಚಿ ಅಳ್ಳಾಡಂತ ಸಂದರ್ಭದಲ್ಲಿ ಯಾರಿಗಾದ್ರೂ ಕೆಲಸ ಮಾಡಕ್ ಆಗಂಗಿಲ್ಲ. ಹಂಗಾಗಿ ಈ ಸರಿ ಅಷ್ಟು ಕೆಲಸ ಫಸ್ಟ್ ಡೇ ಇಂದ ಸ್ಟಾರ್ಟ್ ಆದಗೋಸ್ಕರ ಅವರಿಗೆ ಫುಲ್ ಫ್ಲೆಜ್ ಆಗಿ ಕೆಲಸ ಮಾಡಕ್ ಆಗ್ಲಿಲ್ಲ. ಹಂಗಾಗಿ ಅವರು ಸ್ವಲ್ಪ ಮನ್ಸಿನೊಂದನು ಒಂದು ರಾಜೀನಾಮೆ ಕೊಟ್ಟಿರ್ಬೋದು. ಯಾಕೆ ಆಯ್ತು ಬಿಡಪ್ಪ, ಕಿರಿಕಿರಿ ಯಾರ ತಪ್ತಲ್ಲ ಅಂತಂದು ಅವ್ರಿಗೆ ಫ್ರೀ ಹ್ಯಾಂಡ್ ಆಗಿ ಬಿಟ್ಟರೆ ಒಳ್ಳೆ ಕೆಲಸ ಮಾಡ್ತಿದ್ರು. ಫ್ರೀ ಹ್ಯಾಂಡ್ ಆಗಿ ಬಿಟ್ಟಿಲ್ಲ ಅಂದ್ಮೇಲೆ ಅಭಿವೃದ್ಧಿ ಕುಂಠಿತ ಆಗಿಬಿಟ್ಟವ. ಬರೀ ನೀವು ಗ್ಯಾರಂಟಿಗಳು ಬಿಟ್ರೆ ಬೇರೆ ಏನು ಕೆಲಸ ಆಗ್ತಿಲ್ಲ. ಇವತ್ತು ನೀವು ಯಾವ ನೋಡ್ರಿ, ಒಂದು ರಸ್ತೆ ಸರಿಯಾಗಿದೆ, ಒಂದು ರಸ್ತೆ ಸರಿ ಇಲ್ಲ, ವಿದ್ಯುತ್ ಸಂಪರ್ಕ ಸರಿ ಇಲ್ಲ, ಏನೇನು ಹಾಸ್ಪಿಟ್ಲ್ ಆಗಿ ಯಾವ್ದು ವ್ಯವಸ್ಥೆ ಸರಿ ಇಲ್ಲ. ಎಲ್ಲ ಆಡಳಿತ ಇದನ್ನೇ ಯಂತ್ರನೇ ಕುಂಠಿತವಾಗಿಬಿಟ್ಟಿದೆ. ಯಾರಿಗೂ ಯಾವ ಮಿನಿಸ್ಟ್ರಿಗೂ ನಾನೇ ಉಳಿತೇನೆ ಇಲ್ಲ ಅಂತ ಗೊತ್ತಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಯಾವ ಜಿಲ್ಲೆಯಲ್ಲಿ ಉತ್ಸಾಹದಿಂದ KDP ಮೀಟಿಂಗ್ನು ಮಾಡಿದ್ ನೀವು ನೋಡಿಲ್ಲ. ಹಂಗಾಗಿ ಎಲ್ಲರೂ ನಿರುತ್ಸಾಹವಾಗಿ ಕೆಲಸ ಮಾಡಿದ್ದಾರೆ. ಯಾರಿಗೂ ಉತ್ಸಾಹನೇ ಇಲ್ಲ. ಯಾಕಂದ್ರೆ ಯಾವಾಗ ನಮ್ಗೆ ಅಲ್ಲಾಡ್ತದ ಗೊತ್ತಿಲ್ಲ, ಯಾವಾಗ ಹೋಗ್ತದ ಗೊತ್ತಿಲ್ಲ. ಒಂಥರ ಹೆಂಗಾಗಿಬಿಟ್ಟಿದೆ ಅಂದ್ರೆ ಕ್ಯಾನ್ಸರ್ ಬಂದು ಡಾಕ್ಟರ್ ಇಷ್ಟು ಸಮಯದಲ್ಲಿ ನೀ ಯಾವಾಗೋ ಸಾಹಿತ್ಯಪ್ಪ ಅಂತ ಹೇಳ್ಬಿಡ್ತಾರಲ್ಲ ಪೇಷಂಟ್ಗಳು, ಯಾವಾಗ ಸಾಹಿತ್ಯ ಅಂತ ಚಿಂತೆ ಮಾಡ್ದ ಹಂಗ ಟೆನ್ಷನ್ನಾಗೆ ಏನು ಮುಂದೆ ತಲೆನೇ ಓಡ್ಲಾರ್ದಂಗ ಇವ್ರದ್ದು ಈ ಟೆನ್ಷನ್ನಾಗೆ ಕುರ್ಚಿ ಇವತ್ತು ಅಳ್ಳಾಡ್ತಾ ನಾಳೆ ಅಳ್ಳಾಡ್ತಾ. ಇವತ್ತು ನನಗ್ ಕೇಳಿದ್ರೆ ಅಂದ್ರೆ ಈ 3 ವರ್ಷದಲ್ಲಿ ಸಿದ್ದರಾಮಯ್ಯ ಸಾಹೇಬರು ನೆಮ್ಮದಿಯಿಂದ ಯಾವತ್ತು ಮಕ್ಕಂದಾರ ರಿಸಿಗ್ನೇಷನ್ ಕೊಟ್ಟ ಮೇಲೆ ಮಕ್ಕಂದಿರ್ಬೋದು ಹೊರತಾಗಿ ಅಲ್ಲಿವರೆಗೆ ಅವ್ರು ನೆಮ್ಮದಿಯಿಂದ ಮಲ್ಗಾಕಂತೂ ಕಾಂಗ್ರೆಸ್ ಪಕ್ಷ ಬಿಟ್ಟಿಲ್ಲ.